ಇವಾಗಲೂ ಕಾಲ ಮಿಂಚಿಲ್ಲ. ನೀನು ಸುಮ್ಮನೆ ಹೂ ಅನ್ನೋ, ಬೇರೆ ಏನಾನ ಮಾಡುಮ. ಪರಶು, ಎಲ್ಲರೂ ರಾಜರೇ ಆದರೆ ಪಲ್ಲಕ್ಕಿ ಹೊರೋರು ಯಾರು? ಹಂಗಂತ ಆ ಬಿಯರ್ ಫ್ಯಾಕ್ಟ್ರಿ ಓನರ್ ಹತ್ರ ನಾವು ಮಾತು ಕೇಳುಮ. ಎಂಜಿಲ್ಗೆ ಹೇಸದೆ ಇರೋನು ತಂಗ್ಳನ್ನ ಬಿಡ್ತಾನ? ಈ ವ್ಯವಹಾರ ಮಾಡೋ ಕೈಗಳಿದೆಯಲ್ಲ, ಅವು ಹಾಗೆಲ್ಲ ಸುಮ್ಮನೆ ಇರೋದಿಲ್ಲ. ಆ ಬಿಯರ್ ಫ್ಯಾಕ್ಟ್ರಿ ಓನರು ನಮ್ಮನ್ನೇ ನಂಬಿದ್ದಾನೆ. ನಾವು ಸಮಯ ಕೇಳಿದೀವಲ್ವಾ, ನೋಡೋಣ ಇರು. ದಣಿಗಳೇ, ಆ ಬೀರ್ ಫ್ಯಾಕ್ಟ್ರಿ ಓನರ್ ಬಂದವ್ರೆ. ಕರ್ಸು. ಯಜಮಾನ್ರೆ ಬನ್ನಿ. ನಮಸ್ಕಾರ ವೀರಭದ್ರಪ್ಪನವ್ರಿಗೆ. ಕೂತ್ಕೊಳ್ಳಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ನಿಮ್ಮ ಬಗ್ಗೆನೇ ಇಷ್ಟೊತ್ತವರೆಗೂ ನನ್ನ ಮಗನ ಜೊತೆ ಮಾತಾಡ್ತಾ ಇದ್ದೆ. ವಿಷಯನ ನೇರವಾಗಿ ಹೇಳ್ಬಿಡ್ತೀನಿ. ನಿಮ್ಮ ಕಡೆ ನೋಡಿದ 150 ಎಕರೆ ಜಮೀನು ಬಗ್ಗೆ ವಿಚಾರಣೆ ಮಾಡಿದೆ. ಅದು ಶಿವು ಅನ್ನೋರ ಹೆಸರಲ್ಲಿ ಇದೆಯಲ್ಲ, ಹೇಗಾದರೂ ಮಾಡಿ ಶಿವು ಅನ್ನೋರ ಹತ್ರ ಆಸ್ತಿನ ನೀವು ಬರ್ಸ್ಕೊಂಡ್ರೆ ನಾವು ಮುಂದುವರಿಬೋದು. ಈ ಮಾತಿಗೆ ನಿಮಗೆ ಕೋಪ ಬರ್ಬೋದು, ಆದರೆ ನಮ್ಮದು ಮಲ್ಟಿನ್ಯಾಷನಲ್ ಕಂಪನಿ. ನಾವೇನೇ ಮಾಡಿದ್ರೂ ಹಳದಿ ತೂಗಿ ಮಾಡೋ ಅಭ್ಯಾಸ. ಅದ್ರ ಜೊತೆಗೆ ಲಾಭನೂ ಹಂಗೆ ಇರುತ್ತೆ. ನೀವು ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನಾವು ಒಂದ್ಸಲ ಮಾತು ಕೊಟ್ಟ ಮೇಲೆ ಅದನ್ನ ಇನ್ನೊಂದು ಸಾರ್ತಿ ಬದಲಾಯಿಸೋ ಮಾತೇ ಬರೋಲ್ಲ ಬಿಡಿ. ನಿಮ್ಮ ಬಗ್ಗೆ ನಮಗೆ ಗೊತ್ತು. ನಾವು ಒಬ್ಬರನ್ನೇ ನಂಬ್ಕೊಂಡು ಕೂರಲ್ಲ. ಒಂದು ಸಲಕ್ಕೆ 2-3 ಕಡೆ ಜಮೀನು ನೋಡಿರ್ತೀವಿ. ನಿಮ್ಮದು ಆಗಿಲ್ಲ ಅಂದರೆ ಆ ಕಡೆ ಹೋಗ್ತೀವಿ. ಆದಷ್ಟು ಬೇಗ ಆ ಆಸ್ತಿನ ನಿಮ್ಮ ಹೆಸರಿಗೆ ಮಾಡಿಸ್ಕೊಳ್ಳಿ. ನಾವಿನ್ನು ಬರ್ತೀವಿ. ದಣಿ, ತಾವು ಜಪ್ ತಿಳ್ಕೊಳಕ್ಕಿಲ್ಲ ಅಂದರೆ ಒಂದು ವಿಷಯ ಹೇಳ್ತೀನಿ. ಹೆಂಗಾನ ಮಾಡಿ ಆ ಶಿವು ತಾವು ಸೈನ್ ಮಾಡಿಸ್ಕೊಬಿಟ್ರೆ ಆ ಜಮೀನಾಗೆ ಬೀರ್ ಫ್ಯಾಕ್ಟ್ರಿ ಆಯ್ತದೆ, ಊರಿನ ಜನಕ್ಕೆ ಕೆಲಸ ಆಯ್ತದೆ. ಊರಿನ ಜನ ಎಲ್ಲ ವೀರಭದ್ರನವರಿಂದ ನಮ್ಮ ಮನೆ ದೀಪ ಉರಿತಾ ಐತೆ ಅಂತ ನೆನ್ಸ್ಕೋತಾರೆ. ನಿಮಗೂ ಲಾಭ ಆಯ್ತದೆ, ಒಂಥರ ಅಲ್ಲ, ಡಬಲ್ ಲಾಭ ಆಯ್ತದೆ. ಏನು ಹೇಳಿ? ಆದರೆ ಈ ವಿಷಯ ಊರವ್ರಿಗೆ ಗೊತ್ತಾಗಿಂತ ಮುಂಚೆ ಆಸ್ತಿನ ನಿನ್ನ ಹೆಸರು ಮಾಡಿಸ್ಕೋಬೇಕು ಅಪ್ಪಯ್ಯ. ಹೆಂಗ್ ಮಾಡಿದ್ರೆ ಹೆಂಗೆ ಹಂಗೆ ಅಂತ ಒದರೋದ್ರ ಬದಲು ಅದೇನು ಅಂತ ಬಗಳು. ಅದೇ ದಣಿ, ಬೆಂಗಳೂರಿನಾಗೆ ಒಂದೇ ಸೈಟ್ನ 10-15 ಜನಕ್ಕೆ ಖಾತೆ ಮಾಡಿಸ್ಕೊಡ್ತಾರಂತೆ. ನಾವು ಯಾಕಿಲ್ಲ ಹಂಗೆ ಮಾಡಿಸ್ಕೋಬಾರ್ದು? ಎಲ್ಲ ತಮ್ಗೆ ಇಲ್ಲಿ ಗೊತ್ತಿರೋರು ಅವರಲ್ಲ. ಲೈ ಛತ್ರಿ, ನಾವು ಚಾಪೆ ಕೆಳಗಡೆ ನುಗ್ಗಿದ್ರೆ ಅವರು ರಂಗೋಲಿ ಕೆಳಗಡೆ ನುಗ್ತಾರಕಲ್ಲ. ಮೊದಲೇ ಅದೆಂಥದ್ದು ಮಲ್ಟಿನ್ಯಾಷನಲ್ ಕಂಪ್ನಿ ಅಂತ ಹೇಳ್ತಾರೆ. ಅದೆಲ್ಲ ಗೊತ್ತಿದ್ದೆ ಅವ್ರು ವ್ಯವಹಾರ ಮಾಡೋದು. ಏನು ಮಾಡಬೇಕು ಅಂತ ತಲೆನೇ ಓಡ್ತಿಲ್ಲ ಅಪ್ಪಯ್ಯ. ನೀನು ನೋಡಿದ್ರೆ ಸುಮ್ಮನೆ ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ದಿ. ಏನಾದರೂ ಹೇಳು ಅಪ್ಪಯ್ಯ. ಕರಡಿಗೆ ಹೆದರದೆ ಇದ್ದವನು ಕರಿ ಕಂಬಳಿ ಹುಳುಕ್ ಹೆದರ್ತೀನೇನೋ? ಹಂಗಂತ ಸುಮ್ಮನೆ ಇರೋಕ್ಕಾಯ್ತದ ಅಪ್ಪಯ್ಯ? ನಾವೀಗ ಅವ್ರ ಮನೆ ತವ ಹೋಗ್ಬೇಕು. ಅವ್ರು ಕೇಳಿದ್ರೆ ಏನಂತ ಉತ್ತರ ಕೊಡೋಣ ನಾನು? ಪರಶು,
ಸ್ವಲ್ಪ ತಾಳ್ಮೆ ಇರಲಿ ಕಣೋ, ಸಮಾಧಾನವಾಗಿರು. ಅಪ್ಪಯ್ಯ ಪ್ರತಿ ಸರಿ ನಮ್ಮ ವ್ಯವಹಾರ ಹಿಂಗೆ ಹಾಳಾಯ್ತೈತೆ. ಆ ಮಾಸ್ತಿ ಕೊಪ್ಪಳು ವ್ಯವಹಾರಕ್ಕೆ ಸೋಮೇಗೌಡನ ಜೊತೆ ಮದುವೆ ಗುತ್ತು ಮಾಡಿದ್ವಿ, ಅದನ್ನು ಹಾಳಾಗಿ ಯಕ್ಕುಟ್ಟೋಯ್ತು. ಇವಾಗ ಈ ಬಿಯರ್ ಫ್ಯಾಕ್ಟ್ರಿಗೆ 150 ಎಕರೆ ಜಮೀನಪ್ಪಯ್ಯ. ಇನ್ನೇನು ಸೈನ್ ಹಾಕೋಷ್ಟರಲ್ಲಿ ಒಂದೇ ಹಾಳು ಮಾಡಿಬಿಟ್ಲು. ಹಿಂಗೆ ಆಯ್ತಿದ್ರೆ ವ್ಯವಹಾರ ಹೆಂಗ್ ಮಾಡೋದು? ಕಳ್ಳನಿಗೆ ಕಳ್ಳ ನೆಂಟು, ಹುಳಿಗೆ ಮೆಣಸಿನ ನೆಂಟು. ಅವ್ರವ್ರ ಯೋಗ್ಯತೆಗೆ ತಕ್ಕನಂಗೆ ನೆಂಟಿರುತ್ತೆ ಕಣೋ. ಹಂಗಿದ್ರು ಮಿನಿಸ್ಟ್ರು ನಮ್ಮ ಕಡೆಯವ್ರೆ ಅಲ್ವೇನೋ, ಸ್ವಲ್ಪ ಮುಂದಕ್ಕೆ ಹಾಕ್ಬೋದು ಇರು. ಹಿಂಗೆ ಮುಂದಕ್ಕೆ ಆಗ್ತಾ ಹೋಯ್ತಿದ್ರೆ ಊರ್ ಜನದ ಮುಂದೆ ಮರುವಾದ ಇಳ್ದಂಗೆ ನಾವೇ ಬೀಳ್ಬೇಕಾಯ್ತದೆ. ನನ್ನ ಮಗನ್ ಎತ್ತಾಕೋ ಬಂದು ಬೆಳ್ಳು ಕತ್ತರಿಸಿ ನಾನು ಒತ್ತಿಸ್ತೀನಿ. ನೀಲಿ ಬಂಡಲಲ್ಲ, ಕೆಂಪು ರಕ್ತದ ಬಂಡಲಿ ಇರು. ನಾನೇ ಫೋನ್ ಮಾಡ್ತೀನಿ. ಮುಚ್ಕೊಂಡು ಬಂದು ಸೈನ್ ಹಾಕೋಂಗಿದ್ರೆ ಹಾಕ್ಲಿ, ಇಲ್ಲ ಅಂದ್ರೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅವ್ನ ಹಣ ತಗೊಳಕ್ಕೆ ಅವ್ನ ತಂಗಿರ್ ಬಂದು ಸೈನ್ ಹಾಕ್ಬೇಕು. ಹಂಗ ಮಾಡ್ತೀನಿ. ಕವಳ ಕಾಣದೇ ಇರೋನು ಕಾಲು ಕಡ್ಕೊಂಡು ತಿನ್ನಂತೆ. ಪರಶು, ಹಂಗಾಗಬಾರ್ದು ನಮ್ಮ ಪರಿಸ್ಥಿತಿ. ಅಲ್ಲ ದಣಿ, ಈಗ ಬೀರ್ ಫ್ಯಾಕ್ಟ್ರಿ ಅವ್ರ ಮನೆ ತಾವು ಹೋಯ್ತಾ ಇದ್ದೀವಿ. ಅಲ್ಲಿ ಹೋದ್ಮ್ಯಾಕೆ ಅವ್ರಿಗೆ ಏನು ಉತ್ತರ ಕೊಡೋದು? ಅಲ್ಲಿ ಹೋದ್ಮೇಲೆ ಎಲ್ಲ ನೋಡ್ಕೊಳ್ಳೋಣ. ಈಗ ನಡೀರಿ. ಅರ್ಥ ಆಯ್ತು ದಣಿ. ಲೇ ಯಾರ್ಲೇ ಎತ್ಲಾ ಗಾಡಿಯ ದೊಡ್ಡಣಿ ಚಿಕ್ಕದಣಿ ಇಬ್ರು ಹೊಳ್ತಾವ್ರೆ. ಪಯ್ಯ ಏನಾಯ್ತಪ್ಪಯ್ಯ? ಏನಿಲ್ಲ ನಡಿ.